ಅಮೆರಿಕ ಸಂಯುಕ್ತ ಸಂಸ್ಥಾನದ ಕ್ಯಾಲಿಫೋರ್ನಿಯಾದ ಲಾಸ್ ಏಂಜಲೀಸ್ ಹೊರವಲಯದಲ್ಲಿ ಭಾರೀ ಕಾಡು ಬೆಂಕಿಗೆ ಕೋಟಿಗಟ್ಟಲೆ ನಷ್ಟವಾದುದಲ್ಲದೆ 10 ಮಂದಿ ಸಾವಿಗೀಡಾಗಿರುವುದಾಗಿ ಪೊಲೀಸರು ತಿಳಿಸಿದ್ದಾರೆ. ಈಗ ಲೂಟಿ ವರದಿಯಾಗಿದೆ. ಮೆಡಿಕಲ್ ಎಕ್ಸಾಮಿನರ್ ಇದನ್ನು ಖಚಿತಪಡಿಸಿದ್ದು, ಹಲವು ಗಾಯಾಳುಗಳಿಗೆ ಚಿಕಿತ್ಸೆ ನಡೆದಿರುವುದಾಗಿಯೂ ತಿಳಿಸಿದ್ದಾರೆ. 77,000 ಚದರ ಕಿಲೋಮೀಟರ್ ಪ್ರದೇಶವು ಬೆಂಕಿಯಲ್ಲಿ ಕರಟಿ ಹೋಗಿದೆ. ಪೆಸಿಫಿಕ್ ಪಾಲಿಸಾಡೆಸ್ ಪ್ರದೇಶವು ಬೆಂಕಿಗೆ ಬೆದರಿ ಬೂದಿಯಾಗಿದೆ. ಫಸಡೇನಾ, ಆಲ್ಟಾಡೇನಾ, ಪಾಲಿಸಾಡೆಸ್ ಪ್ರದೇಶಗಳು ಹೆಚ್ಚು ಹಾನಿ ಕಂಡಿವೆ. ಈಟನ್ ಕೆಯಾನ್ ಪ್ರದೇಶವನ್ನು ಬೆಂಕಿಯು ಈಟಿ ಬಿಟ್ಟಿದೆ. ಈ ಸುತ್ತ ಹಾಲಿವುಡ್ ಚಿತ್ರರಂಗದವರ ಮನೆಗಳಿದ್ದು ಅವೆಲ್ಲ ಹಾನಿ ಕಂಡಿದೆ. 13,000 ವಾಹನಗಳು, ದುಬಾರಿ ಕಾರ್ಗಳು ಮತ್ತು 10,000 ಕಟ್ಟಡಗಳು ಸುಟ್ಟು ಹೋಗಿವೆ. ಹಾಲಿವುಡ್ ನಟರ ಪ್ರದೇಶಗಳು, ಮನೆಗಳು ಕೂಡ ಬೆಂಕಿಗೆ ಆಹುತಿಯಾಗಿದ್ದು, ಇಂಗ್ಲಿಷ್ ಚಿತ್ರಲೋಕದವರು ಸ್ಥಳ ಖಾಲಿ ಮಾಡಿರುವುದು ತಿಳಿದುಬಂದಿದೆ. ಈಗ ಸುಟ್ಟ ಪ್ರದೇಶಕ್ಕೆ ಹಲವು ಲೂಟಿಕೋರರು ಪ್ರವೇಶಿಸಿದ್ದು, ಪೊಲೀಸರಿಗೆ ಹೊಸ ತಲೆನೋವು ಆರಂಭವಾಗಿದೆ. ನಗರ ಶರೀಫ್ ಲೂನಾ ಅವರನ್ನು ಲೂಟಿಯನ್ನು ಎಷ್ಟು ಮಾತ್ರಕ್ಕೂ ಸಹಿಸಲಾಗದು ಎಂದು ಹೇಳಿದ್ದಾರೆ. 24 ಗಂಟೆಗಳ ಬಳಿಕ ಹತೋಟಿಗೆ ಬಂದಿದೆ. 13,000 ಮನೆ ಹಾಗೂ ಕಾರುಗಳು ಸುಟ್ಟಿವೆ. 70,000 ಜನರನ್ನು ಸ್ಥಳಾಂತರ ಮಾಡಲಾಗಿದೆ. ಕೆನಡಾ ವಿಮಾನ ಪಡೆ ಬಂದು ಬೆಂಕಿ ಆರಿಸುವುದರಲ್ಲಿ ಭಾಗವಹಿಸಿತು.